ದಯವಿಟ್ಟು ಗಮನಿಸಿ ಬೀರೂರ್ ಜಂಕ್ಷನ್ ಸುಹಾಸ್ ಅದನ ಲಾಂಗ್ ಬ್ಯಾಕ್ ನೋಡ್ರಿ ಒಂದೇ ಪ್ಲಾಟ್ಫಾರ್ಮಿಗೆ ಅರಾವ ಅಂತ ಮೈಸೂರಿಂದ ತಾಳಗುಪ್ಪಕ್ಕೆ ಹೋಗುವಂತ ಓವರ್ನೈಟ್ ಐತಿ. ಇದೇನಿದ್ದ ಕುಂತನಲ್ಲ ಈ ಸಿಟಿ ಪ್ಯಾಸೆಂಜರ್ ಅರಸೀಕೆರೆ ಬರ್ತಾರೆ. ಇದು ಬರುತ್ತಾ ಬೇರೂರು ಔಟ್ರದಾಗ, ಬೇರೂರು ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ವಾಯ್ಸಿಂದನೇ ಗೊತ್ತಾಗ್ತಿರ್ಬೋದು ರೀ ಎಲ್ಲೂ ಓವರ್ ನೈಟ್ ಜರ್ನಿ ಮಾಡತ್ತಾನಂತ. ಓವರ್ ನೈಟ್ ಜರ್ನಿ ಅಲ್ರಿ, ಬೆಳಗ್ಗೆ ಜರ್ನಿ. ಹೌದ್ರಿ, ನಾನು ಇವತ್ತು ಜರ್ನಿ ಮಾಡತ್ತೀನಿ ಶಿವಮೊಗ್ಗ ಜನಶತಾಬ್ದಿ ಒಳಗೆ. ಟೈಟಲ್ ತಮ್ಮನೇಲಿ ನೋಡ್ಕೊಂಡು ಹಿಡ್ದ ಬಿಟ್ಟಿರ್ತಾರೆ. ಇವತ್ತು ನಾವು ಹೊಂಟೇವ್ರಿ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನಿಂದ KSR ಬೆಂಗಳೂರು ಸಿಟಿ ಜಂಕ್ಷನಿಗೆ. ಅದು ನಮ್ಮ ಜನಶತಾಬ್ದಿ ಎಕ್ಸ್ಪ್ರೆಸ್ ಒಳಗೆ ಭಾಳ ಜನದ ಬೇಡಿಕೆ ಇತ್ತು, ನಮ್ಮ ಜನಶತಾಬ್ದಿ ಎಕ್ಸ್ಪ್ರೆಸ್ಸನ್ನು ಕವರ್ ಮಾಡಿರಿ, ಅದು ಶಿವಮೊಗ್ಗ ಅಂತೇಳಿ. ಜನಶತಾಬ್ದಿ 5:15ಕ್ಕೆ ಶಿವಮೊಗ್ಗದಿಂದ ಬಿಟ್ಟು ಭದ್ರಾವತಿ ತರೀಕೆರೆ ಮೇಲೆ ನಾವು ಹೋಗ್ತೀವಿ ರೀ ಬೇರೂರು ಜಂಕ್ಷನ್. ಬೇರೂರಿಂದ ಕಡೂರಿಂದ ನಾವು ಹೋಗ್ತೀವಿ ರೀ ನೆಕ್ಸ್ಟ್ ಎಲ್ಲಿಗೆ ಹೇಳ್ರಿ, ಅರಸೀಕೆರೆ ಜಂಕ್ಷನ್. ಅರಸೀಕೆರೆಯಿಂದ ನೆಕ್ಸ್ಟ್ ತಿಪ್ಟೂರಿಗೂ ಸ್ಟಾಪ್ ಕೊಟ್ಟಿರಿ. ಮೊದಲು ತಿಪ್ಟೂರು ಸ್ಟಾಪ್ ಇರಲಿಲ್ಲ, ಆಮೇಲೆ ತುಮಕೂರು ಇತ್ತು. ತುಮಕೂರಿಂದ ಬೆಂಗಳೂರು ಅಂದರೆ ಯಶವಂತಪುರದಿಂದ KSR ಬೆಂಗಳೂರು ಸಿಟಿ ಜಂಕ್ಷನ್. ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗೋರಿಗೆ ಫಾಸ್ಟೆಸ್ಟ್ ಟ್ರೈನ್ ಯಾವುದಂತ ಕೇರ ನೀವು ಜನಶತಾಬ್ದಿ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. 5:15ಕ್ಕೆ ಡಿಪಾರ್ಚರ್ ಐತಿ. ಈಗ ಟೈಮ್ ಆಗತ್ತೈತಿ 4:15. ಈಗೆಲ್ಲ ಇದನ್ನು ಓಪನ್ ಮಾಡ್ಯಾರ ರೀ, ಡೋರ್ಸ್ ಗೀರ್ಸ್ ಎಲ್ಲ. ನಾ ಸುಹಾಸಿಗೆ ಬುಕ್ ಮಾಡೋಕ್ಕೆ ಇದು ಟಿಕೆಟ್ ಇದು ಸೆಕೆಂಡ್ ಸೀಟಿಂಗ್ ಬುಕ್ ಮಾಡೋ ಬದಲಿ ಚೇರ್ ಕಾರ್ ಬುಕ್ ಮಾಡೇನಿ ರೀ. ಚೇರ್ ಕಾರ್ದು ಇಂಟೀರಿಯರ್ಸ್ ಎಲ್ಲ ನೋಡೋಣ ಅಂತ ನಾವು. ಮತ್ತು ಟ್ರೈನ್ ನಂಬರ್ ಬಗ್ಗೆ ಮಾತಾಡ್ಬೇಕಂದ್ರೆ 12,090 ಶಿವಮೊಗ್ಗ ಟೌನ್ KSR ಬೆಂಗಳೂರು ಸಿಟಿ ಜಂಕ್ಷನ್ ಜನಶತಾಬ್ದಿ. ಇದನ್ನು ಕವರ್ ಮಾಡ್ಬೇಕಂತೇಳಿ ನಾನು ಎಲ್ಲಿ ಅಂದ್ರೆ ನಾನು ಸಾಂಗ್ಲಿಗೂ ಇದ್ದೆ ರೀ. ಸಾಂಗ್ಲಿಯಿಂದ ಬಂದು ಅದು ನೆಕ್ಸ್ಟ್ ವಿಡಿಯೋ ನೋಡೋಕೆ ಸಿಗುತ್ತೆ ನಿಮ್ಗೆ. ಬಂದು ಹರಿಹರಿಂದ ಬಸ್ಸಿಗೆ ಬಂದ ರಾತ್ರಿ 2:15 ಇಲ್ಲಿ ಬಂದು ಕುಂತಿದ್ದೆ. ಅದೊಂದು ಸ್ವಲ್ಪ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬರ್ರಿ. ಟೈಮ್ ನೋಡ್ರಿ, ಇಲ್ಲಿ ಬೆಳಗಿನ ಜಾವ 2:26 ಆಗತ್ತೈತಿ. ಕುಂತೇವಿ ಇಲ್ಲಿ ರೈಲ್ವೆ ಸ್ಟೇಷನ್ ಒಳಗೆ. ನಿಮ್ಗೆ ವಿಡಿಯೋ ಮಾಡ್ಬೇಕು. ನಾ ಅದೀನಿ ಇಲ್ಲಿ ನಮ್ಮ ಬಾಸ್ ಸುಹಾಸ್ ಅವ್ರದಾರ. ಬರ್ರಿ ಒಂದು ಜಂಪ್ ನಿದ್ದೆ ಹೊಡೆದ ಸಿಗೋಣಂತ. ಟೈಮ್ ಇನ್ನೇನು 4 ಬರಕತ್ರಿ. ನಾವು ಪಟ್ನ ಈಗ ಫ್ರೆಶ್ ಅಪ್ ಆಗಿಬಿಡೋಣ ಅಂತ. ನಿಮ್ಗೆ ಗೊತ್ತೈತಿ ನಾನು ಕಂಟಿನ್ಯೂಸ್ 6 ದಿನದಿಂದ ಟ್ರಾವೆಲ್ ಮಾಡತ್ತೇನೆ ಅಂತೇಳಿ. ನಿಮ್ಗೆ ಗೊತ್ತೈತಿ ನಾನು 2-3 ತಿಂಗಳಿಂದ ನಾನು ಮುಸ್ಟಚ್ಚಿದ್ದು ಓಷನ್ ಫೇಸ್ ವಾಶ್ ಯೂಸ್ ಮಾಡತ್ತೇನೆ ಅಂತೇಳಿ. ಯಾಕಂತೇಳಿ ನೀವು ನಮ್ಮ ಶಿರ್ಡಿ ವಿಡಿಯೋ ಒಳಗೆ ನೋಡಿದ್ರಿ. ಬಟ್ ಆ ಫೇಸ್ ವಾಶ್ ನನ್ನ ಖಾಲಿ ಆಗಿಬಿಟ್ಟೈತಿ. ಅದು ಖಾಲಿಯಾಗಿ ಇದ್ದಕ್ಕೆ 15 ದಿನದಿಂದ ನಾನು ಯೂಸ್ ಮಾಡತ್ತೇನೆ ರೀ. ನಾರ್ಮಲಾಗಿ ಎಲ್ಲರ ಪೇಪರ್ ಸೋಪ್ ಸಿಗ್ತಾವೆ ಇವ, ಮತ್ತು ಟ್ರೈನಾಗ ಒಂದಷ್ಟು ಕಡೆ ಸೋಪ್ ಬಿಟ್ಟಿರ್ತಾರೆ, ಅವನ್ನೆಲ್ಲ ಯೂಸ್ ಮಾಡಿ ಸ್ಕಿನ್ ಹೆಂಗೆ ಆಗ್ಬಿಟ್ಟದ ನೋಡ್ರಿ. ಮತ್ತು ನಾವು ಹೊರಗೆ ಜಾಸ್ತಿ ತಿನ್ನೋದ್ರಿಂದ ನಮ್ಮ ಸ್ಕಿನ್ನಿಂದ ಆ್ಯಕ್ನೆ ಡಾರ್ಕ್ ಸ್ಪಾಟ್ದು ಭಾಳ ಆಕ್ಕವ. ಅದ್ರ ಸಂಬಂಧ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ ರೀ ಮುಸ್ಟಚ್ದ ಓಷನ್ ಫೇಸ್ ವಾಶ್. ಬರ್ರಿ ಇದು ಹೆಂಗೆ ವರ್ಕ್ ಮಾಡುತ್ತಲ್ಲ ನೋಡೋಣ ಅಂತ. ಇದೇ ನೋಡ್ರಿ ಮುಸ್ಟಚ್ದ ಓಷನ್ ಫೇಸ್ ವಾಶ್. ಇದ್ರೊಳಗೆ ಲಿಕೋರಿಸ್ ಇರುತ್ತೆ. ಇದೇನು ಮಾಡುತ್ತೆ ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರೊಳಗೆ ಮೆಂಥಾಲ್ ಇರುತ್ತೆ, ಇದನ್ನ ಕೂಲ್ ಇಡಕ್ಕೆ ಹೆಲ್ಪ್ ಮಾಡತ್ತೆ ರೀ. ಮತ್ತು ಇದ್ರೊಳಗೆ ನಿಮ್ಗೆ ಸ್ಯಾಲಿಸಿಲಿಕ್ ಆಸಿಡ್ ಸಿಗುತ್ತೆ, ಅದು ನಿಮ್ಮ ಪಿಂಪಲ್ಸ್ ಮತ್ತು ಡಾರ್ಕ್ ಸ್ಪಾಟ್ಸ್ ಜೊತೆ ಹೊಡೆದಾಡಕ್ಕೆ ಹೆಲ್ಪ್ ಮಾಡುತ್ತೆ. ಬರೀ ಇದನ್ನು ಅಪ್ಲೈ ಮಾಡ್ಕೊಂಡು ನಿಮ್ಗೆ ರಿಸಲ್ಟ್ ತೋರಿಸ್ತೀವಿ. ಬರೀ ಅಪ್ಲೈ ಮಾಡೋಣಂತ. ಖಾಲಿ ಆಗಿತ್ತು, ಹೊಸ ಬಾಟಲ್ ತರಿಸಿನಿ. 15 ದಿನದಿಂದ ಅಪ್ಲೈ ಮಾಡಿರ್ಕಿಲ್ಲ. ಇದು ಮುಸ್ಟಚ್ದ ಓಷನ್ ಫೇಸ್ ವಾಶ್ ಅಂತ ಹೇಳಿದ್ರೆ ಸರ್. ಇಲ್ಲಿ ನೋಡ್ರಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದಿನಿ. ಡಿಫ್ರೆನ್ಸ್ ನೀವೇ ನೋಡ್ಕೋಬೋದಿಲ್ಲ. ಮುಸ್ಟಾಕಿದ ಓಷನ್ ಫೇಸ್ ವಾಶ್ ಫ್ಲಿಪ್ಕಾರ್ಟ್ ಒಳಗೆ 4.5 ಲಕ್ಷಕ್ಕಿಂತ ಜಾಸ್ತಿ ರಿವ್ಯೂಸ್ ನೋಡಕ್ಕೆ ಸಿಗುತ್ತೆ. ನೀವು ಇದನ್ನು ತೊಗೋಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಪಿನ್ ಸಿಕ್ಬಿಡುತ್ತೆ. ಓಷನ್ ಫೇಸ್ ವಾಶ್ ನಿಮ್ಮ ಟ್ರಾವೆಲಿಂಗ್ ಪಾರ್ಟ್ನರ್ ಟ್ರಾವೆಲ್ ಮಾಡತ್ತೀರಂದ್ರೆ ಒಮ್ಮೆ ಟ್ರೈ ಮಾಡೋದು ಮಾತ್ರ ಮರೆಯಕ್ಕೆ ಹೋಗಿ. ನೋಡ್ರಿ ಇಲ್ಲ ಹಿಂದೆ ನಿಮ್ಗೊಂದು ಹಿಂದೆ ಲಗೇಜ್ ಮತ್ತು ಬ್ರೇಕ್ ಕಾರ್ಗೂ ಸಿಗುತ್ತೆ. ಇದ್ರೊಳಗೆ ಹತ್ತು ಪರ್ಮಿಷನ್ ಇರಲ್ಲ ರೀ. ನೀವು ಏನರ ಹತ್ಬೇಕಂದ್ರೆ ರೆಸಿಪ್ಟ್ ಮಾಡಿಸ್ಬೇಕಾಗತ್ತೆ TC ಅವ್ರ ಕಡೆಯಿಂದ ಮೊದ್ಲನ. ಆಮೇಲೆ ಮತ್ತು ನೀವು ಇಲ್ಲೇ 2 ಚೇರ್ ಕಾರ್ ಸಿಗ್ತಾವೆ, ಉಳ್ಕಿದ್ದು ನಿಮ್ಗೆ ಸೆಕೆಂಡ್ ಸೀಟಿಂಗ್ ಇವು ಸಿಗ್ತಾವೆ ರೀ. ಮತ್ತು ಜನರಲ್ ಟಿಕೆಟ್ ತೊಗೊಂಡು ನೀವು ಇದ್ರೊಳಗೆ ಹತ್ಬೋದಪ್ಪ ಅಂತಂದ್ರೆ ಸೀಟ್ ಖಾಲಿ ಇದ್ರೆ ನೀವು ರಿಸರ್ವೇಷನ್ ಚಾರ್ಟ್ ಒಳಗೆ ನೋಡ್ಕೊಂಡು ಹತ್ಬೋದು ರೀ. ಇಲ್ಲ ಅಂತಂದ್ರೆ ನಿಮ್ಗೆ ಫೈನ್ ಬೀಳೋ ಚಾನ್ಸಸ್ ಭಾಳ ಇರುತ್ತೆ. ಈಗ ಖಾಲಿ ಐತಿ, ಹೋಗಿ ನೋಡಂಬರ್ರಿ ಚೇರ್ ಕಾರ್ದು ಇಂಟೀರಿಯರ್. ಒಳಗೆ ಎಂಟ್ರಿ ಆಗ್ಬಿಡ್ಕ ಎಷ್ಟು ಮಸ್ತ್ ಇದೆ ಐತ್ರಿ, ಏನು ಹೇಳ್ರಿ ಇಂಟೀರಿಯರ್. ಮತ್ತು ಇಲ್ಲಿ ಒಳಗೆ ಎಂಟ್ರಿ ಆಗೋಕೆ ಒಂದು ಡೋರ್ ಐತಿ, ಸ್ಲೈಡಿಂಗ್ ಡೋರ್ಸ್. ಈಗಿನ ಒಂದೇ ಬರೋತ್ತೊಳಗೆ ನೋಡ್ರಿ ನೀವು ಒಂದು ಬಟನ್ ಹೊಡೆದ್ರೆ ಸಾಕು ತೆಗಿತಾವ, ಇಲ್ಲಾಂದ್ರೆ ಆಟೋಮೆಟಿಕ್ ತೆಗಿಯೋದವ. ಇದು ಹಳೆ ಶತಾಬ್ದಿ ಕೋಚ್ ಇರೋದ್ರಿಂದ ನೀವು ಇದನ್ನು ಸ್ಲೈಡಿಂಗ್ ಮಾಡ್ಬೇಕು. ಇದ್ರೊಳಗೆ ನಿಮ್ಗೆ 3x2 ಕಾಂಬಿನೇಷನ್ ನೋಡೋಕೆ ಸಿಗುತ್ತೆ ನೋಡ್ರಿ. ಈಗ ಇದು ಕಲರ್ ಥೀಮ್ ಇದು ಕಾಂಬಿನೇಷನ್ ಐತಿಲ್ಲ, ಶತಾಬ್ದಿದೆ ಇದು ಶತಾಬ್ದಿ ಎಕ್ಸ್ಪ್ರೆಸ್. ಬಟ್ ಇದ್ರದ್ದೆಲ್ಲ ಕಲರ್ ಗಿಲೆಲ್ಲ ಹೋಗ್ಬಿಟ್ಟೈತಿ. ಬಟ್ ಕಂಡೀಷನ್ ಚಲೋ ಐತ್ರಿ ಸೀಟಿಂದ, ಅದಂತ ನಾ ಹೇಳ್ಬೋದು. ಇದು ಚಾರ್ಜಿಂಗ್ ಸಾಕೆಟ್, ರೀಡಿಂಗ್ ಲೈಟ್ ಅದು ಎಲ್ಲ ಅದಾವ. ನಾನು ನಿಮಗೆ ಜರ್ನಿ ಒಳಗೆ ತೋರಿಸ್ತೇನೆ. ಇದು ಓವರ್ ವ್ಯೂ ನೋಡ್ರಿ ಇದ್ರದ್ದು.
ಅದಂಗೆ ನಾನು ಒಂದು ಜರ್ನಿ ಮಾಡ್ಕೊಂಬಂದೆ ರೀ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅದ. ಈ ವಿಡಿಯೋ ಆದಮೇಲೆ ಆ ವಿಡಿಯೋ ನೋಡೋಕೆ ಸಿಗುತ್ತೆ. ಮತ್ತು ನಮ್ಮ ಕರ್ನಾಟಕ ದರ್ಶನದ 9ನೇ ಪಾರ್ಟಿಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ರೀ. ಯಾವುದೋ ಟ್ರೈನಿದ್ದು ಮೂಮೆಂಟ್ ನೋಡೋಕೆ ಸಿಗಂಗಿಲ್ಲ ರೀ ನಿಮ್ಗೆ. ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ ಒಳಗೆ ಬೆಳಿಗ್ಗೆ 4 ಗಂಟೆಗೆ ಬಿಡುತ್ತೆ ತುಮಕೂರು ಚಾಮರಾಜನಗರ ಪ್ಯಾಸೆಂಜರ್. ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್. ಅದಾದಮೇಲೆ 5:15ಕ್ಕೆ ಡಿಪಾರ್ಟ್ ಆಗತ್ತೆ ರೀ. ಇದು ಜನಶತಾಬ್ದಿ ಎಕ್ಸ್ಪ್ರೆಸ್. ಇದು 3ನೇ ಟ್ರೈನ್. 4 ಗಂಟೆ ಮಟ್ಟ ನಿಮಗೆ ಇಲ್ಲಿ ಏನು ಆ್ಯಕ್ಟಿವಿಟಿ ಇಲ್ಲದೇ ಇರೋದ್ರಿಂದ ಯಾರು ನಿಮ್ಮನ್ನು ಪ್ಲಾಟ್ಫಾರ್ಮಿಗೆ ಬರಕ್ಕೆ ಬಿಡಂಗಿಲ್ಲ. ಬಟ್ ನೀವು ಬುಕ್ಕಿಂಗ್ ಇದು ತೋರಿಸಿರಂದ್ರೆ ಅವಾಗ ಒಳಗೆ ಬಿಡ್ತಾರೆ. ದಯವಿಟ್ಟು ಗಮನಿಸಿ, ಬೀರೂರ್ ಜಂಕ್ಷನ್, ಅರಸೀಕೆರೆ ಜಂಕ್ಷನ್, ತುಮಕೂರು ಮಾರ್ಗವಾಗಿ ಹೋಗುವ ಗಾಡಿ ಸಂಖ್ಯೆ 120990 ಶಿವಮೊಗ್ಗ ಟೌನ್ ನಿಲ್ದಾಣದಿಂದ ಬ್ಯಾಂಗಲೂರು ಸಿಟಿ ನಿಲ್ದಾಣಕ್ಕೆ ಹೋಗುವ ಜನಶತಾಬ್ದಿ ಎಕ್ಸ್ಪ್ರೆಸ್ ಈಗ ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ನಲ್ಲಿದೆ. ಇವತ್ತು ನೋಡ್ರಿ ನಮ್ಮ ಜೊತೆ ಜರ್ನಿ ಒಳಗೆ ಯಾರದಾರ ಅಂತೇಳಿ ಸುಹಾಸ್ ಅದಾನ. ಲಾಂಗ್ ಬ್ಯಾಕ್ ಪುಣೆ ಹುಬ್ಳಿ ಒಂದೇ ಭಾರತ ನಾವು ಮಾಡಿದ್ದಲ್ಲ ಲಾಸ್ಟ್. ಅದಾದ್ಮೇಲೆ ನಾವು ಮೀಟ್ ಆಗಿದ್ವಿ, ಬಟ್ ಜರ್ನಿ ಮಾಡಿರ್ಕಿಲ್ಲ. ಅವನದು ಸ್ಕೆಡ್ಯೂಲ್ ಬಿಸಿ ಇತ್ತ, ನಮ್ದು ಇತ್ತ. ಅದ್ರ ಸಂಬಂಧ ರೀ. ಮತ್ತು ಮಾತಾಡ್ಬೇಕಂದ್ರೆ 274 ಕಿಲೋಮೀಟರ್ ಹೋಗಕ್ಕೆ ನಮ್ಮ ಜನಶತಾಬ್ದಿ ಎಕ್ಸ್ಪ್ರೆಸ್ ತೊಗೊಳುತ್ತೆ 4 ತಾಸು 35 ನಿಮಿಷ. ಇದಕ್ಕಿಂತ ನೆಕ್ಸ್ಟ್ ಇದ್ರ ತೆಳಗೆ ಬರುತ್ತೆ ಯಶವಂತಪುರ ಇಂಟರ್ಸಿಟಿ. ಅದು 4 ತಾಸು 40 ನಿಮಿಷ ನೋಡ್ರಿ. 1ನೇ ಪ್ಲಾಟ್ಫಾರ್ಮಿಗೆ ಯಾವ್ಯಾವ ಮೈಸೂರಿಂದ ತಾಳಗುಪ್ಪಕ್ಕೆ ಹೋಗುವಂಥ ಓವರ್ ನೈಟ್ ಎಕ್ಸ್ಪ್ರೆಸ್. ಇದ್ರ ಜರ್ನಿ ಮಾಡಿದ್ದೀವಿ ರೀ. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾವು ಶಿವಮೊಗ್ಗ ಕವರ್ ಮಾಡಿದ್ದೀವಿ. ಆ ವಿಡಿಯೋ ಒಳಗೆ ನಾವು ಈ ಟ್ರೈನ್ ನೋಡಿದ್ದೀವಿ. ಇವರೆಲ್ಲ ಕೊಡಲ್ಲ, ಅದು ಫುಲ್ ಸ್ಪೀಡಲ್ಲಿ ಇದ್ದಾಗ ಮಜಾ ಬರುತ್ತೆ. ಜನರಲ್ ಪ್ಯಾಕ್ ಐತೆ ನೋಡ್ರಿ. ರಾತ್ರಿ 11ಕ್ಕೆ ಬಿಟ್ಟಿರುತ್ತೆ ಇದು ಬೆಂಗಳೂರು ಸಿಟಿ ಜಂಕ್ಷನನ್ನು. ಡೆಡಿಕೇಟೆಡ್ ಫಸ್ಟ್ AC ಐತಲ್ಲ ಇದರಲ್ಲಿ. 1100 ರೂಪಾಯಿ ಇದಕ್ಕೆ ಡೆಡಿಕೇಟೆಡ್ ಫಸ್ಟ್ ACಗೆ. ಮಸ್ತ್ ಇರುತ್ತೆ ಜರ್ನಿ ಮಾಡಬೇಕು. ಡೆಡಿಕೇಟೆಡ್ ಫಸ್ಟ್ AC ಹೆಂಗಂತೀಯ? ಮಾಡಬೇಕು. ICF ಯಾವಾಗ NHP ಆಗುತ್ತೆ ಗೊತ್ತಿಲ್ಲ. ಇದು H1 ಇತ್ತು ಅನ್ಸುತ್ತೆ, ಈಗ H1 ಆಗಿದೆ. ಹಾಂ, ಡೆಡಿಕೇಟೆಡ್ H1 ಅಂತಂದ್ರೆ ಒಂದು ಕೂಪ್ ಜರ್ನಿ ಅಂದ್ರೆ ಕೂಪ್ ಒಳಗೆ ನಿಮ್ಗೆ ಲಾಕರು ಸಿಗುತ್ತೆ ರೀ. ಕೂಪ್ ಒಳಗೆ ಹಳೆ ICF ಕೋಚಸ್ ಒಳಗೆ ಲಾಕರು ಇರ್ತಾವೆ. ಅನೌನ್ಸ್ಮೆಂಟ್ ಆಗತ್ತೈತೆ ರೀ, ದಿವ್ಯಾಂಗಜನ್ ಕೋಚ್ ಗಾರ್ಡ್ ಕೋಚ್ ಏನು ಇರುತ್ತಲ್ಲ ಅದ್ರ ಹಿಂದೆ ಐತೆ ಅಂತೇಳಿ. ನೀವು ಯಾರೋ ಇದ್ರು ದಿವ್ಯಾಂಗಜನ್ ಕೋಚ್ ಒಳಗೆ ನಿಮ್ದು ಏನದ ಹ್ಯಾಂಡಿಕ್ಯಾಪದ್ದು ಸರ್ಟಿಫಿಕೇಟ್ ಇರುತ್ತಲ್ಲ ಅದಿರಲಿಲ್ಲ ಅಂದ್ರೆ ನಿಮ್ಗೆ ಎಂಟ್ರಿ ಇಲ್ಲ, ನಿಮ್ಗೆ ಫೈನ್ ಬೀಳುತ್ತೆ. ತಾಳಗುಪ್ಪ ಎಕ್ಸ್ಪ್ರೆಸ್ ಡಿಪಾರ್ಟ್ ಆತ್ರಿ. 3ನೇ ಸದ ನೋಡ್ರಿ. ಈಗ ಯಾರು ಅಡ್ಡಬಾರ್ದು, ಹಿಂಗೆ ಸಾಕಾಗಿ ಹೋತ್ ಬನ್ನಿ. ಟೈಮ್ ನೋಡ್ರಿ 5:14 ಆತ. ಡಿಪಾರ್ಚರಿಗೆ ರೆಡಿ ಅದೀವಿ ನಾವು. 5:15 ಟರ್ನ್ ಗುಡ್ಕನ ಡಿಪಾರ್ಟ್ ಆಗೇ ಬಿಟ್ಟಿವ್ರಿ ನಾವು ಶಿವಮೊಗ್ಗ ಟೌನ್ ಇಂದ. ಮೈಸೂರು ತಾಳಗುಪ್ಪ ಅದು ನಂಬರ್ ಏನರ ನಿಮಗೆ ಬೇಕಂದ್ರೆ 16227 ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿತ್ತು. ನಾನು ನಿಮಗೆ ತೋರಿಸಿದೆ. ಇವು ಅರ್ಲಿ ಮಾರ್ನಿಂಗ್ ಟ್ರೈನ್ಗಳು ನೋಡಿದ್ದು ಭಾಳ ಕಷ್ಟ ರೀ. ರಾತ್ರೆಲ್ಲ ಎಚ್ಚರ ಇರ್ಬೇಕಂದ್ರೆ ಈಗ ನಿದ್ದೆ ಆಗಂಗಿಲ್ಲ. ನಾವು ಹರಿಹರಿಂದ ಬಸ್ ಹಿಡ್ಕೊಂಡು ಇದು ಮೈಸೂರಿಗೆ ಹೋಗಿ ಬಸ್ ಹಿಡ್ಕೊಂಡು ಶಿವಮೊಗ್ಗ ಕೇಳಿದೆ. ಅದು 2:15 ಬಂದು ಅಲ್ಲಿ ಮಲ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಲೈಟಾಗ ಫ್ರೆಶ್ ಅಪ್ ಆಗಿ ಎದ್ದ ಮತ್ತು ಇಲ್ಲಿಂದ ಇದಕ್ಕೆ ಹೊಂಟಾನೀಗ ಜರ್ನಿ ಸ್ಟಾರ್ಟ್ ಮಾಡತ್ತಾನೆ. ಭಾಳ ಹೆಕ್ಟಿಕ್ ಆಗಿಬಿಡುತ್ತೆ ರೀ ಅರ್ಲಿ ಮಾರ್ನಿಂಗ್ ಜರ್ನಿದ. ನಿಮಗೂ ಯಾರಿಗಾರು ಹಿಂಗೆ ಅನ್ಸುತ್ತೆ ಏನು ರೀ? ನನಗಂತೂ ಸೇರಿಕೆ ಬರಲ್ಲ ರೀ. ನನಗೆ ಹೆಂಗೆ ಗೊತ್ತು ರೀ, ಓವರ್ ನೈಟ್ ಹತ್ತೋದು ಆರಾಮ್ ಬಂದುಬಿಡೋದು ಮಕ್ಕೊಂಡು. ಇದು ನಂಗೆ ಭಾಳ ಇಷ್ಟ ಆಗುತ್ತೆ. ಟ್ರೈನ್ ಒಳಗೆ ಡಿಪಾರ್ಟ್ ಆದ್ವಿ ನಾವೀಗ. ಇವೆಲ್ಲ ಸ್ಟಾಲ್ ನೋಡತ್ತಾರಲ್ಲ ಇವೆಲ್ಲ ಈಗ ಆನ್ ಅದು 24x7 ಅಂತ ಹಾಕ್ಯಾರ. ಬಟ್ ಆನ್ ಇರಲಿಲ್ಲ ರೀ ಅವು. ಮತ್ತು ಟ್ರೈನೇ ಇಲ್ಲ ರೀ, ಆನ್ ಮಾಡ್ರಿ ಏನು ಮಾಡ್ಬೇಕು ಬಿಡ್ರಿ ಅವರು ಪಾಪ. ಮತ್ತು ನಿಮ್ಗೆ ರೀಸೆಂಟ್ ದಿನಗಳೊಳಗೆ ಫಸ್ಟ್ ಪ್ಲಾಟ್ಫಾರ್ಮ್ ಒಳಗೆ ಜಾಸ್ತಿ ಸ್ಟಾಲ್ಗಳು ನೋಡೋಕೆ ಸಿಗತ್ತವೆ. ಅದೊಂದು ಖುಷಿ ವಿಚಾರ. ಅದೇ ಈ ಎಂಡ್ ಒಳಗೆ ನೋಡ್ರಿ ಒಂದು ಸ್ಟಾಲ್ ನೋಡೋಕೆ ಸಿಗಂಗಿಲ್ಲ ನಮಗೆ. ಶಿವಮೊಗ್ಗ ಟೌನ್. ಇಲ್ಲೂ ಶಿವಮೊಗ್ಗದಾಗೂ 3 ಸ್ಟೇಷನ್ ಅದಾವೆ ರೀ. ಶಿವಮೊಗ್ಗ ಬಿದ್ದರೆ ಶಿವಮೊಗ್ಗ ಟೌನ್ ಅಂಥೇಳಿ ಫೇಮಸ್ ಇರೋದು ಶಿವಮೊಗ್ಗ ಟೌನ್. ಎಲ್ಲ ಟ್ರೈನ್ಗಳು ಇಲ್ಲಿಂದನ ಡಿಪಾರ್ಟ ಮತ್ತು ಅರೈವ್ ಆಗ್ತವೆ. ಪಿಕಪ್ ತೊಗೊಂಡು ಬಿಟ್ಟಿವಿ ಬಾ.
ಭದ್ರಾವತಿಗೆ ಎಂಟ್ರ್ ಆದೀವಿ ರೀ ನಾವೀಗ. ಮೇ ಬಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅನ್ಸುತ್ತೆ ಇದು ಭದ್ರಾವತಿದು. ಶಿವಮೊಗ್ಗ ಜನಶತಾಬ್ದಿ ಎಕ್ಸ್ಪ್ರೆಸ್ ಈಗ ಬಂದೈತೆ ರೀ. ಭದ್ರಾವತಿ ಫೇಮಸ್ ಐತಿ ಇದ್ರದ್ದು ಐರನ್ನ ಮತ್ತು ಸ್ಟೀಲ್ ಅವ್ರದ್ದು ಇದ್ರ ಇಂಡಸ್ಟ್ರೀಸ್ ಬಗ್ಗೆ. ಮತ್ತು ಮಾತಾಡ್ಬೇಕಂತಂದ್ರೆ ಈಗ ಜನಶತಾಬ್ದಿ ಎಕ್ಸ್ಪ್ರೆಸ್ ಅದು ಟೈಮಿಂಗ್ ಇತ್ತು 5:32ಕ್ಕೆ 3 ನಿಮಿಷ ಡಿಲೇ ಆದಿವ್ರಿ ನಾವು 18 ಕಿಲೋಮೀಟ್ರ್ ಡಿಸ್ಟೆನ್ಸಿಗೆ. ನೆಕ್ಸ್ಟ್ ಸ್ಟಾಪ್ ತರೀಕೆರೆ ನಮ್ದು, ಅದು 18 ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತಿ. ಹಾಂ, ಭದ್ರಾವತಿಯಿಂದ ಯಾರು ನೋಡತ್ತಾರೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾವು ಕಂಡುಹಿಡಿತೇವೆ. ಸಿಗ್ನಲ್ ಆಗೇ ಬಿಡುತ್ತೆ, ಹೋಗೋಣ. 1 ನಿಮಿಷ ಸ್ಟಾಪ್ ಅಷ್ಟೇ ನೋಡೋಕೆ ಸಿಗುತ್ತೆ ನಿಮಗೆ ಭದ್ರಾವತಿ ಒಳಗೆ. ಭಾಳ ಫಾಸ್ಟೆಸ್ಟ್ ಟ್ರೈನ್ ನೋಡ್ರಿ ಇದು ಜನಶತಾಬ್ದಿ ಎಕ್ಸ್ಪ್ರೆಸ್. ಈ ಜನಶತಾಬ್ದಿ ಎಕ್ಸ್ಪ್ರೆಸ್ ಮಾಡೆಲ್ಗಳು ಬಂದಿದ್ದೇನೆ ಎದ್ರ ಸಂಬಂಧ ಅಂದ್ರೆ, ಶತಾಬ್ದಿ ಎಕ್ಸ್ಪ್ರೆಸ್ಗಳಂತೂ ಇದ್ದು ರೀ. ಅವು ಏನು ಮಾಡ್ತಿದ್ವು ಅಂದ್ರೆ ನಿಮ್ಮನ್ನ ಕಮ್ಮಿ ಟೈಮ್ ಒಳಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಡೇ ಟೈಮ್ ಒಳಗೆ ಕರ್ಕೊಂಡೋಗಿ ಬಿಡ್ತಿದ್ವು. ಬಟ್ ಅವೆಲ್ಲ AC ಕೋಚಸ್ಸಿನ ಥರ ನಕ್ಕಿದ್ವು. ಬಟ್ ಅದಾದಮೇಲೆ ಏನೋ ನಾರ್ಮಲ್ ಅಂದ್ರೆ ಮಿಡಲ್ ಕ್ಲಾಸ್ಗಿಂತನೂ ಕೆಳಗಿನ ಜನಕ್ಕೂ ಅಫೋರ್ಡ್ ಮಾಡುವಂಥ ಸೀಟ ಮತ್ತು ಫಾಸ್ಟೆಸ್ಟ್ ಟ್ರಾವೆಲ್ ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತೇಳಿ ಇವು ಜನಶತಾಬ್ದಿ ಎಕ್ಸ್ಪ್ರೆಸ್ಗಳು ಲಾಂಚ್ ಆಗಿದ್ರಿ. ಡಿಪಾರ್ಟ್ ಆದ್ವಿ ರೀ ನಾವೀಗ. ಸ್ಟೇಷನ್ ಒಳಗೆ ಏನು ಪಿಕಪ್ ತೊಗೊಳತ್ತ ನೋಡ್ರಿ ಇದು ವ್ಯಾಪ್ 7 ದ ಬೀಸ್ಟ್. ತುಂಗಭದ್ರಾ ನದಿ ಕ್ರಾಸ್ ಮಾಡಿದ್ದೀವಿ. ಸ್ವಲ್ಪ ನಮ್ಮ ತರೀಕೆರೆ ಐತ್ರಿ, ಅಲ್ಲಿ ಮಟ್ಟ ಯಾರಿಲ್ಲ. ಈಗ ನಾನು 2x2 ಇದ್ದಲ್ಲಿ ಬಂದೀನಿ. ಇದ್ರದ್ದು ಇಂಟೀರಿಯರ್ ನೋಡೋಣ ಅಂತ ಅಂದ್ರೆ ಕುಂತನಿ ಅಷ್ಟು ಆರಾಮೈತಿ. ಮತ್ತು ನಿಮಗಿಲ್ಲೇ ಏನರ ಮಿಡಲ್ಗೆ ಇದು ಬೇಕಂದ್ರೆ ಪ್ರೈವೇಸಿ ಹ್ಯಾಂಡಲ್ ಐತಿ, ಪುಷ್ ಬ್ಯಾಕ್ ಮಾಡೋಕೆ ಇದು ಗೇರ್ ಐತಿ. ಇದು ವರ್ಕ್ ಆಗತ್ತಿಲ್ಲ ಈಗ. ಮತ್ತು ಬಾಟಲ್ ಹೋಲ್ಡ್ರ್ ಐತ್ರಿ, ಊಟ ಗೀಟ ಇದ್ರೊಳಗೆ ಸೈಡ್ ಪ್ಯಾಂಟ್ರಿ ಇರೋದ್ರಿಂದ ಮೇ ಬಿ ಬೇರೂರಿಂದ ಬರ್ಬೋದು ಎಲ್ಲರೂ ಊಟ ಮಾಡೋಕೆ. ಒಂದು ಟ್ರೇ ಟೇಬಲ್ ಐತಿ. ಮತ್ತು ಮ್ಯಾಗ್ಝಿನ್ ಹೋಲ್ಡ್ರ ಇಲ್ಲ, ಮ್ಯಾಗ್ಝಿನ್ ಹೋಲ್ಡ್ರ್ ರಿಮೂವ್ ಮಾಡ್ರೆ ಆರಾಮ. ಇಷ್ಟೇ ಲೆಗ್ ರೂಮ್ ಐತೆ ನೋಡ್ರಿ, ಲೆಗ್ ಸ್ಪೇಸ್ ಆರಾಮ ಸಿಗುತ್ತೆ ನಿಮಗೆ. ಕಾಲು ಚಾಚ್ಕೊಂಡು ಹೋಗ್ಬೋದು. ಎಷ್ಟು ಮಸ್ತ್ ವಿಂಡೋ ಸಿಗುತ್ತೆ. ಬಟ್ ಇದೀಗ ಏನು ಕಾಣತ್ತಿಲ್ಲ, ಬರಬಾರ್ದು ಕಾಣತ್ತ. ಮ್ಯಾಲೆ ನೀವು ನೋಡ್ಬೇಕಂದ್ರೆ ರೀಡಿಂಗ್ ಲೈಟ ಪ್ರತಿಯೊಂದು ಸೀಟಿಗೂ ಅದಾವ. ಇಷ್ಟು ಮಸ್ತ್ ಐತಿ. ಈಗಿನ ಮಟ್ಟಿಗೆ ಇಷ್ಟು ತುಂಬ ಇದ್ರೆ ಒಂದು 70% ತುಂಬಿಬಿಟ್ಟೈತಿ ಭದ್ರಾವತಿ ಶಿವಮೊಗ್ಗದಿಂದ. ನೆಕ್ಸ್ಟ್ ಬೀರೂರು ಕಡೂರಿಂದನೂ ಭಾಳ ಫುಲ್ ಆಗತ್ತೆ ಅಂತೇಳಿ ಸುಹಾಸ ಏನಕ್ಕಂದ್ರೆ ಸುಹಾಸನ ಫಿಕ್ಸ್ ಗಾಡಿ ಇದೆ. ನೀವೇನ್ರಿ ಇದ್ರೊಳಗೆ ಸೆಕೆಂಡ್ ಸೀಟಿಂಗ್ ಒಳಗೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡತ್ತಾರೆ ಅಂದ್ರೆ 150 ರೂಪಾಯಿ ಕಾಸ್ಟಿಂಗ್ ಬೀಳುತ್ತೆ. ಮತ್ತು ನೀವೇನ್ರ ಚೇರ್ ಕಾರ್ ಒಳಗೆ ಟ್ರಾವೆಲ್ ಮಾಡೋಕೆ ಅಂತಂದ್ರೆ ಅಂದ್ರೆ 500 ರೂಪಾಯಿ ಕಾಸ್ಟಿಂಗ್ ಬೀಳುತ್ತೆ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ನೀವು ಸೆಕೆಂಡ್ ಸೀಟಿಂಗ್ ಒಳಗೆ ಹೋಗ್ಬೋದು. ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಸೀಟ್ಗಳು ಅದಾವ್ರಿ. ನಾನು ನಿಮ್ಗೆ ಒಮ್ಮೆ ಬೆಂಗಳೂರು ರೀಚ್ ಆದ್ಬಿಟ್ಟು ಒಮ್ಮೆ ತೋರಿಸ್ತಾನಂತ ಹೆಂಗೈತೆ ಅದರ ಕಂಡೀಷನ್ ಅಂತಂತೇಳಿ. ಅದರ ಭಾಳ ತಂಪೈತೆ ರೀ. ಬಾಗ್ಲಿಕ್ಕೆ ನಿಂದ್ರಾಗ ಅವತ್ತು ಇದನ್ನು ಹಿಡಿಯಾಕೂ ಆವತ್ತು ಅಷ್ಟು ತಂಪೈತಿ. ನಾವು ಮೊದಲಿಂದ ಹಿಡ್ಕೊಂಡು ನಿಂತು ಸ್ವಲ್ಪ ಬೆಚ್ಚಗೆ ಆಗೈತಿ ಅದ. ಈಗ ನಾವು ತರೀಕೆರೆಗೆ ಎಂಟ್ರ್ ಆದೀವಿ. ಈಗ ನಮ್ದು ಟೆಂಪ್ರೇಚರ್ ಐತಿ 20. ಯಾಕೆ ಹೇಳ್ರಿ, ನಾವೀಗ ಎಂಟ್ರ್ ಆದೀವಿ ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ. ಇದೇನು ತಾಳಗುಪ್ಪ ಬ್ರಾಂಚ್ ಲೈನ್ ಐತಲ್ರಿ, ಈ ಬ್ರಾಂಚ್ ಲೈನ್ ಒಳಗೆ ಮೇನ್ ಸ್ಟಾಪ್ಸ್ ಬರ್ತಾವೆ ತರೀಕೆರೆ, ಭದ್ರಾವತಿ, ಶಿವಮೊಗ್ಗದಿಂದ ಮುಂದೆ ಟ್ರೈನ್ಗಳು ಹೊಂಟಾವ ಅಂದ್ರೆ ಸಾಗರದಿಂದ ಹೋಗಿ ತಲುಪೋದು
ಎಲ್ಲಿಗೆ ಹೇಳ ತಾಳಗುಪ್ಪಾಗ್ರಿ ಬ್ರಾಂಚ್ ಲೈನ್ ಬರುತ್ತೆ ರೀ ಇದು ಫುಲ್ಲ. ಮತ್ತು ಈಗ ತರೀಕೆರೆ ಬಗ್ಗೆ ಮಾತಾಡ್ಬೇಕಂದ್ರೆ ತರೀಕೆರೆ ಬರುತ್ತೆ ಚಿಕ್ಕಮಗಳೂರು ಡಿಸ್ಟಿಕ್ ಒಳಗೆ. ಹೌದ್ರಿ ನಾವೀಗ ಚಿಕ್ಕಮಗಳೂರು ಡಿಸ್ಟಿಕ್ ಎಂಟ್ರ್ ಆದ್ವಿ. ಕಡೂರು ಬಿರೂರು ಇನ್ನೆಲ್ಲ ನಾವು ಚಿಕ್ಕಮಗಳೂರು ಒಳಗೆ ಹೋಗ್ತೀವಿ. 1 ನಿಮಿಷ ಇಲ್ಲಿ ಸ್ಟಾಪ್ ಇರುತ್ತೆ, ಹತ್ಕೋಬೋದು ನೀವು ಬೆಂಗಳೂರು ಹೋಗಕ್ಕೆ. ಇದು ಬಾರಿ ಬೆಸ್ಟ್ ರೀ. ಇದನ್ನು ಬಿಟ್ಟರೆ ನಿಮ್ಗೆ ಹಿಂದಿಂದ ಬರ್ತಾ ಈಗ ತಾಳಗುಪ್ಪ ಇಂಟರ್ಸಿಟಿ ಅದು ತೊಗೊಳುತ್ತೆ 4 ತಾಸು 50 ನಿಮಿಷ. ಪಾಠ ಅದು ರೀ ನಾವೀಗ ತರೀಕೆರೆ ಈ ಸೈಡ್ ಪ್ಲಾಟ್ಫಾರ್ಮಿಗೆ ನಾವು ಯಾವಾಗೂ ಟ್ರೈನ್ ಬಂದು ನೋಡೇ ಇಲ್ಲ. ಆಲ್ಮೋಸ್ಟ್ ಆ ಸೈಡನ್ನು ಹೋಗ್ತೇವೆ ರೀ. ಸ್ವಾಮಿ ವಿವೇಕಾನಂದ ಪಿ ಕಾಲೇಜ್ ಐತೆ ನೋಡಿರಿ. ಇದೇನಿದ್ದು ನಾ ಕುಂತಾನಲ್ಲ ಈ ಸೀಟಿಗೆ ಪ್ಯಾಸೆಂಜರ್ ಅರಸೀಕೆರೆಗೆ ಬರ್ತಾರೆ ರೀ. ನನ್ನ ಸೀಟ ನಮ್ದು 41 ಐತಿ. 40ರಾಗ ಸುಹಾಸ್ ಕುಂತಾನೆ, 41 ಮಿಡಲ್ ಐತಿ. ಅದಕ್ಕೆ ಹೊಳ್ಳ ಮಳೆ ಎದ್ದಾಡ್ರೆ ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡಿ ಹೊಡೆದಲ್ರಿ. ಅದಕ್ಕೆ ನಾನು ಇನ್ನೊಂದು ಬೇರೆ ಸೀಟ್ ಒಳಗೆ ಬಂದು ಕುಂತಾನೆ. ಒಂದು ಲಾಂಗ್ ಸ್ಟ್ರೆಚ್ ಇರುತ್ತಲ್ಲ ತಿಪ್ಟೂರಿಂದ ತುಮಕೂರು, ಆರಾಮ್ ನಿದ್ದೆ ಹೊಡ್ಬಿಡ್ತಾನೆ ನಾನು ಆವಾಗ. ಈಗಿನ ಮಟ್ಟಿಗೆ ವಿಡಿಯೋ ಮಾಡೋದು ಕಂಟೆಂಟ್ ತಗೊಳ್ಳೋದು. ಯಾಕಂದರೆ ಇಷ್ಟು ರಾತ್ರಿ ಇಷ್ಟು ಕಷ್ಟಪಟ್ಟು ಮಿರಜಿಂದ ಅದು ಒಂದೇನಂದ್ರೆ ಎದಕ್ಕೆ ಹೇಳ್ರಿ ವಿಡಿಯೋ ಮಾಡೋಕ್ಕೆ. ಈಗ ನಾವು ಮರ್ಜ್ ಆದೀವಿ ನೋಡ್ರಿ ಹುಬ್ಬಳ್ಳಿ ಬೆಂಗಳೂರು ಲೈನಿಗೆ. ಇದು ಬರುತ್ತಾ ಬೇರೂರು ಔಟ್ರದಾಗ. ಶಿವಮೊಗ್ಗ ಜನಶತಾಬ್ದಿ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ. ಬೀರೂರು ಜಂಕ್ಷನ್ಗೆ ನಾವು ಔಟ್ರದಾಗ ಏನು ಲೈನ್ ತೋರಿಸಿದ್ದಲ್ಲ ಆ ಲೈನಿಂದ ಎಂಟ್ರ್ ಆಗಿದ್ವಿ. ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನ್. ಹೌದ್ರಿ, ನಾವು ಇದ್ದಿದ್ದು ಹೇಳ್ದಂಗೆ ತಾಳಗುಪ್ಪ ಬ್ರಾಂಚ್ ಲೈನ. ಮತ್ತು ಬೀರೂರಿಗೆ ಇನ್ನೂ 1 ನಿಮಿಷ ಸ್ಟಾಪ್ ಕೊಟ್ರೆ ಬೀರೂರು ಬರುತ್ತೆ ರೀ ಚಿಕ್ಕಮಗಳೂರು ಡಿಸ್ಟಿಕ್ ಒಳಗೆ. ಮತ್ತು ಜಂಕ್ಷನ್ ಯಾಕಂತಾರೆ ಅಂತೇಳಿ ಹೇಳಿಬಿಟ್ಟೆ ಒಂದು ಬ್ರಾಂಚ್ ಲೈನ್ ತಾಳಗುಪ್ಪ ಸೈಡ್ ಹೋಗೈತಿ. ಇಲ್ಲೂ ನನಗೆ ಅನ್ಸೋ ಮಟ್ಟಿಗೆ ಇಲ್ಲಿಂದ ಸೈಡ್ ಪೆಂಟ್ರಿ ಕೆಟ್ರಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡೇನಿ. ನೋಡೋಣ, ಯಾಕಂದ್ರೆ ಸೈಡ್ ಪೆಂಟ್ರಿ ಅವ್ರು ಯಾರೂ ಕಾಣವಲ್ರಿ ನಂಗೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಮ್ಮ ಹುಬ್ಬಳ್ಳಿ ಜನಶತಾಬ್ದಿ ಒಳಗೆ ಕಾಫಿಯಿಂದ ಹಿಡ್ಕೊಂಡು ಇದು ಗಿಡ್ಲಿ ಎಲ್ಲ ಸ್ಟಾರ್ಟ್ ಆಗಿಬಿಡ್ತೈತೆ 6 ಗಂಟೆಗೆ. ನಾನು ಮತ್ತು ಒಂದೇ ವಾರದದು ಕ್ರಾಸಿಂಗ್ ಆಗ್ಬೋದವ. ಮತ್ತು ತಿಪ್ಟೂರು ಸ್ಟಾಪ್ ಕೊಟ್ರೆ ನೋಡೋರಂತ. ನೆಕ್ಸ್ಟ್ ಸ್ಟಾಪ್ ನಮ್ದು ಇನ್ನು ಯಾವುದೈತೆ ಹೇಳ್ರಿ, ಕಡೂರು ಐತಿ. ಇನ್ನು 5 ಕಿಲೋಮೀಟ್ರ್ ಅಷ್ಟೇ ಐತಿ ಕಡೂರು ಅಂದ್ರೆ ಸ್ಟಾಪ್ ಕೊಟ್ರೆ. ಡಿಪಾರ್ಟ್ ಆದೀವಿ ರೀ ನಾವೀಗ ಬೀರೂರಿಂದ. ಈಗ ನಾವು ಕಡೂರು ಜಂಕ್ಷನಿಗೆ ಎಂಟ್ರ್ ಆದೀವಿ ರೀ. ಇಲ್ಲೊಂದು ನಿಮಿಷ ಸ್ಟಾಪ್ ನೋಡೋಕೆ ಸಿಗುತ್ತೆ ನಿಮ್ಗೆ. ಮತ್ತು ಕಡೂರಿಗೆ ಜಂಕ್ಷನ್ ಯಾಕಂತಾರಂದ್ರೆ ಇಲ್ಲಿನ ಒಂದು ಲೈನೆ ಚಿಕ್ಕಮಗಳೂರಿಗೆ ಹೋಯ್ತು ರೀ. ಮತ್ತು ನೀವೇನಾರ ಧರ್ಮಸ್ಥಳದು ಹೋಗ್ಬೇಕಂತಂತದೇರಂದ್ರೆ ಫಸ್ಟರ್ ವೇ ಕಡೂರು ಅಂದ್ರೆ ನಮ್ಮ ವಿಜಯಪುರ ಈ ಸೈಡಿಂದ ಅಂದ್ರೆ ನಮ್ಮ ಹುಬ್ಬಳ್ಳಿ ಸೈಡಿಂದ ಅದು ಬಂದು ಹೋಗ್ಬೇಕಂದ್ರೆ ಫಾಸ್ಟೆಸ್ಟಾಗಿ ನೀವು ಡೈರೆಕ್ಟ್ ಟ್ರೈನು ಸಿಗುತ್ತೆ ಸುಬ್ರಹ್ಮಣ್ಯಕ್ಕೆ. ನಾನು ಮಾಡೇನಿ ವಿಡಿಯೋ. ಬಟ್ ಇನ್ನೂ ಫಾಸ್ಟೆಸ್ಟ್ ಹೋಗ್ಬೇಕು ಧರ್ಮಸ್ಥಳಕ್ಕೆ ನಾನು ಅಂತಂದರೆ ಇಲ್ಲಿ ಇಳಿದ್ರೆ ಇಲ್ಲಿಂದ 3 ತಾಸು ಜರ್ನಿ. ಭಾಳ ಬಸ್ ಸಿಗ್ತಾವೆ ನಿಮಗೆ ಕಡೂರು ಬಸ್ ಸ್ಟ್ಯಾಂಡಿಂದ. ಮತ್ತು ಜಂಕ್ಷನ್ ಯಾಕಂತಾರಂತ ಹೇಳಿದೆ ಚಿಕ್ಕಮಗಳೂರು ಹೋಗುತ್ತೆ ಒಂದು ಲೈನ್. ಅದೊಂದೇ ಲೈನ್, 1-2 ಟ್ರೈನನ್ನು ಅದಾವೆ ದಿನಕ್ಕೆ 2. ಡಿಪಾರ್ಟ್ ಆದ್ವಿ ರೀ ನಾವೀಗ ಕಡೂರು ಜಂಕ್ಷನಿಂದ. ಕಡೂರಿಂದ ಒಂದು ಜರ್ನಿನೂ ಸ್ಟಾರ್ಟ್ ಮಾಡೀವಿ ನಾವು. ನಾನು ಸತ್ಯ ಭಯಕುಡಿ ಯಾವ ಜರ್ನಿ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ. ನೀವು ಕಾಮೆಂಟ್ ಮಾಡಿರಿ, ನಾನು ಓದ್ತೀನಿ. ಪ್ರತಿಯೊಂದು ಓದ್ತೇನೆ ರೀ ನಾನು.
ಬೇರೂರು ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಸೈಡ್ ಪೆಂಟರ್ ಸರ್ವಿಸಸ್ ಎಲ್ಲ ಅಂತೇಳಿ ಸ್ಟಾರ್ಟ್ ಆಗುತ್ತೆ. ನೀವು ಏನ್ರಿ ಇದ್ರೊಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ಹಾಂ ಕೇಳಿಸಂದ್ರಲ್ಲ ಇದೆಲ್ಲ ಸಿಗುತ್ತೆ ನಿಮಗೆ ನಿಮ್ಮ ಜರ್ನಿ ಒಳಗೆ. ಅರಸೀಕೆರೆ ಜಂಕ್ಷನ್ ಒಳಗೆ ನಮ್ದು ಒಂದೇ ಟ್ರೈನ್ ಎಂಟ್ರ್ ಆಗಿದ್ದು ಇದೇ ಹೇಳ್ತಾ ನೋಡಿದ್ದು ನೋಡ್ರಿ ನಾ. ಶಿವಮೊಗ್ಗ ಟೌನ್ KSR ಬೆಂಗಳೂರು ಸಿಟಿ ಜಂಕ್ಷನ್ ಜನಶತಾಬ್ದಿ ಎಕ್ಸ್ಪ್ರೆಸ್ ಈಗ ಬಂದೈತೆ ರೀ ಅರಸೀಕೆರೆ ಜಂಕ್ಷನಿಗೆ. ಫಸ್ಟ್ ಟೈಮ್ ರೀ ಇಷ್ಟು ಖಾಲಿ ನಾನು ನೋಡಿದ್ದು ಅರಸೀಕೆರೆ ಜಂಕ್ಷನಿಗೆ. ಯಾವ್ದಾರ ಒಂದು ಟ್ರೈನ್ ಅಪೋಸಿಟ್ರೆ ಬರ್ತಿತ್ತು, ನಮ್ಮ ಲೈನ್ನಾಗಾರ ಬರ್ತಿತ್ತು, ಒಟ್ಟು ಬಿಸಿ ಇದ್ದೇ ಬರ್ತಿತ್ತು ಈ ಟೈಮ್ ಒಳಗೆ. ಮತ್ತು ಅರಸೀಕೆರೆಗೆ ಬಂದಿರೋಂದ್ರೆ ತಟ್ಟೆ ಇಡ್ಲಿ ಮಿಸ್ ಮಾಡೋಕ್ಕಾಗಂಗಿಲ್ಲ. ಬೆಳಗ್ಗೆ ಮಸ್ತ್ ಫ್ರೆಶ್ ಆಗಿರ್ತದೆ ತೊಗೋಬೋದು. ಜಂಕ್ಷನ್ ಯಾಕಂತಾರಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗೈತಿ ಹಾಸನ ಸೈಡ್ ರೀ, ನಾವು ಹೊಂಟೇವಿ ಬೆಂಗಳೂರು ಸೈಡ್ ಅಂದ್ರೆ ತುಮಕೂರು ಮೇಲೆ ಬೆಂಗಳೂರಿಗೆ. ಮತ್ತು ನಾವು ಬಂದಿದ್ದ ಲೈನ್ ಯಾವ ಲೈನ್ ಅಂದ್ರೆ ನಾವು ಬೀರೂರಿಂದ ಬಂದಿವಿ, ಬಟ್ ಬೀರೂರ್ಗಿಂತ ಹಿಂದದ ದಾವಣಗೆರೆ ಹುಬ್ಳಿ ಲೈನ್ ಬಂದದಲ್ಲ ರೀ, ಅದ್ರ ಸಂಬಂಧ ಇವಂದು ಫಿಕ್ಸ್ ರೂಟೀನ್ ಟ್ರೈನ್ ಇದೆ. ಇಲ್ಲಿ ಲೋಕಲ್ ಟ್ರಾವೆಲ್ ಮಾಡ್ತೀಯಲ್ಲ, ಎಲ್ಲಿ ಬೆಸ್ಟ್ ಅನ್ಸುತ್ತೆ ನಾಷ್ಟ? ಅರಸೀಕೆರೆನೇ ಇರೋದು ಒಂದೇ ಕಂಪೇರ್ ಮಾಡಿದ್ರೆ ಅರಸೀಕೆರೆ ಬೆಟ್ರ್ ಅಂತ. ಹಾಂ, ಮುಂದೆ ಫುಡ್ ಆನ್ ಟ್ರ್ಯಾಕ್ ಐತಲ್ಲ ಅದು ಬೆಸ್ಟ್ ಐತೆ ಅಂತ ಹೇಳತ್ತ ನಾವು. ಮಸ್ತ್ ಐತ್ರಿ, ವೆದರ್ ಮಾತ್ರ ಮಸ್ತ್ ಐತಿ. ಇದು ನಾವು ಏನು 20 ಡಿಗ್ರಿ ನೋಡಿದ್ವಲ್ಲ ಶಿವಮೊಗ್ಗ ಒಳಗೆ, ಇಲ್ಲಿ ಬರ್ಬಿಡಕ್ಕೆ 18 ಡಿಗ್ರಿ ಆಗೈತೆ ರೀ. ಇನ್ನೂ ರೆಡ್ಯೂಸ್ ಹಾಕ್ಕೊಂತ ಬರೋದೈತಿ. ಬೆಂಗಳೂರೊಳಗೆ ಇನ್ನೂ ಕಮ್ಮಿ ಆಗ್ಬೋದು. ಬಟ್ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಶಿವಮೊಗ್ಗ ಚಿಕ್ಕಮಗಳೂರು ಆ ಸೈಡ್ ಜಾಸ್ತಿ ಇರ್ಬೇಕಂತೇಳಿ. ಇದು ಉಲ್ಟಾ ಆಗತ್ತೈತ್ರಲ್ಲ, ಈ ಸೈಡ್ ಜಾಸ್ತಿ ಆಗತ್ತೈತೆ. ಅದು ರೀ ನಾವು 2 ನಿಮಿಷ ಸ್ಟಾಪ್ ಇತ್ತು ಫಸ್ಟ್ ಟೈಮ್. ಯಾವುದೋ ಒಂದು ಟ್ರೈನ್ 2 ನಿಮಿಷ ನಿಂತಿದ್ದು ನೋಡಿದ್ದೆ ಶಿವಮೊಗ್ಗ ಜನಶತಾಬ್ದಿ. ಈ ಟ್ರೈನ್ಗಳದ್ದು ಇಲ್ಲೇ ಲೋಕೋ ಪೈಲಟ್ ಗಾಡಿ ಚೇಂಜ್ ಆಗ್ತಿದ್ದಾರೆ, ಬಟ್ ಈ ಟ್ರೈನಿಗೆ ಯಾರೂ ಚೇಂಜ್ ಆಗಲಿಲ್ಲ ರೀ, ಅವರ ಕಂಟಿನ್ಯೂ ಮಾಡತ್ತಾರ. ಹಾಂ 20. ಹಾಂ ಹಾಂ ಇದೇನಿದು ಬಲಕ್ ಲೈನ್ ನೋಡತ್ತಾರಲ್ಲ, ಇದು ಹೋಗುತ್ತಾ ಹಾಸನ್ ಸೈಡ್ ರೀ. ನಾವೀಗ ಹೊಂಟು ಬೆಂಗಳೂರು ಸೈಡ್. ಕೋಚುವೆಲಿ ಹುಬ್ಳಿ ಅಲಿಯಾಸ್ ತಿರುವನಂತಪುರಂ ನಾರ್ತ್. ಇಲ್ಲಿ ನೋಡ್ರಿ ಇಲ್ಲೇ ಈಗ ನಾವು ಎಂಟ್ರ್ ಆಗ್ಯಾವ ತಿಪ್ಟೂರಿಗೆ ಹೆಂಗೆ ಸ್ಟಾಪ್ ಅಂತಂದ್ರೆ ರೀಸೆಂಟಾಗಿ ತಿಪ್ಟೂರಿಗೂ ಸ್ಟಾಪ್ ಕೊಟ್ರಿ. ಇದಷ್ಟೇ ಅಲ್ಲದೆ ಹುಬ್ಬಳ್ಳಿ ಜನಶತಾಬ್ದಿಗೂ ಸ್ಟಾಪ್ ಕೊಟ್ರೆ. ಮತ್ತು ಇದೆಲ್ಲ ಎಕ್ಸ್ಪೆರಿಮೆಂಟಲ್ ಬೇಸಸ್ ಇರುತ್ತೆ 3 ತಿಂಗಳ ಮಟ್ಟಿಗೆ. 3 ತಿಂಗಳ ಮೇಲೆ ಹೆಂಗೆ ರೆಸ್ಪಾನ್ಸ್ ಚಲೋ ಐತೆ ನೋಡ್ಕೊಂಡು ಮುಂದಿನ ಎಕ್ಸ್ಟೆಂಡ್ ಮಾಡ್ತಾರೆ. ಬಟ್ ಇವೆಲ್ಲ ಎಕ್ಸ್ಪೆರಿಮೆಂಟಲ್ ಹೆಸರಿಗಷ್ಟೇ, ಇವಾಗ ಪರ್ಮನೆಂಟ್ ಆದಂಗೆ. ಈಗ ತಿಪ್ಟೂರು ಔಟ್ರದಾಗ ನಮಗೆ ಕ್ರಾಸ್ ಆಗತ್ತೆ ರೀ KSR ಬೆಂಗಳೂರು ಸಿಟಿ ಜಂಕ್ಷನ್ ಧಾರವಾಡ ಒಂದೇ ಭಾರತ್ ಎಕ್ಸ್ಪ್ರೆಸ್. ನೋಡಂಬರಿ
ಹುಬ್ಬಳ್ಳಿ ಜನಶತಾಬ್ದಿ ಹೆರಿಟೇಜ್ ಅದು ಫಿಕ್ಸ್ ಆಗೋಗಿದೆ. 9:50 ಹತ್ರ ನಾವೀಗ ಎಂಟ್ರ್ ಆದೀವಿ ಯಶವಂತಪುರ ಜಂಕ್ಷನ್ಗೆ. ಫುಲ್ಲು ನಿದ್ದೆ ಹೊಡೆದ ನನಗೆ. 1 ತಾಸು ಉಂಟು, 1.5 ತಾಸು ರೀ, 1 ತಾಸು ಅಷ್ಟೇ ಅಲ್ಲ. ತುಮಕೂರು ಆರ್ಸೇನ ನನಗೆ ಗೊತ್ತಾಗಿಲ್ಲ. ಬಿಕಾನೇರ್ ಟ್ರೈನ್ ಮೇಂಟೆನೆನ್ಸ್ ಆಗತ್ತೈತಿ. ಇವತ್ತಿದ್ದ ಹುಬ್ಬಳ್ಳಿ ಹೋಗುತ್ತೆ ರೀ, ಯಾಕಂದ್ರೆ ಇವತ್ತು ಫ್ರೈಡೇ. ಪ್ಲಾಟ್ಫಾರ್ಮ್ ನಂಬರ್ 3ಕ್ಕೆ ಎಂಟ್ರ್ ಅದೀವಿ ನಾವು. ವಿಚಿತ್ರ ನೋಡ್ರಿ ಇದು. 3 ಅಲ್ಲ, ಇದು 5ನೇದು 3 ಇಲ್ಲ. ಹಾಂ, ಪ್ಲಾಟ್ಫಾರ್ಮ್ ನಂಬರ್ 3ಕ್ಕೆ ಎಂಟ್ರ್ ಆದಿ. ಇವು ನಿದ್ದೆ ಹೊಡೆದ, ನಾನು ಹೊಡೆದೆ ಫುಲ್. ನೋಡ್ರಿ ಇಲ್ಲಿ ನಾವು ಅಷ್ಟೇ ಅಲ್ಲ, ಎಲ್ಲರೂ ಪ್ಯಾಸೆಂಜರ್ಸ್ ಎಲ್ಲರೂ ನಿದ್ದೆ ಹೊಡತ್ತಾರೆ. ಹಂಗೆ ಆಗಿಬಿಟ್ಟಿತ್ತು ಪರಿಸ್ಥಿತಿ. ಎಚ್ಚರ ಆಗಿಲ್ಲ ತುಮಕೂರಿಗೆ ಸದಕ್ಕೆ. ಫೈನಲಿ ಎಂಟ್ರ್ ಆದೀವ್ರಿ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸಿಟಿ ಜಂಕ್ಷನಿಗೆ. ಬೆಂಗಳೂರಿಗೆ ಬಂದು ಹುಡ್ಕ ಏನು ದರ್ಶನ ಆಗುತ್ತೋ ಗೊತ್ತಿಲ್ಲ ರೀ. ಈ ಟ್ರಾಫಿಕ್ದ ದರ್ಶನ ಅಂತೂ ಮೊದಲಾಗತ್ತೆ ನೋಡ್ರಿ. ಯಾವುದೋ ಟ್ರೈನ್ ಪೂಜೆ ಮಾಡ್ಯಾರಲ್ರಿ. ಮೆಮೊ ಕನ್ವರ್ಷನ್ ಅದು ಇವತ್ತು. ಓಹೋ, ಹೌದು ಹೌದು, ಮೆಮೊ ಕನ್ವರ್ಷನ್. ಪ್ಲಾಟ್ಫಾರ್ಮ್ ನಂಬರ್ 8ಕ್ಕೆ ಅನ್ಸುತ್ತೆ ನನಗೆ. ಅನ್ನ ಹೊತ್ತಂದ್ರೆ ನಿದ್ದು, ಅನ್ನ ಹೊತ್ತು ನಿದ್ದೈತಿತ್ತು. ತುಮಕೂರು ಹಾರಿಸ್ಬಿಟ್ಟವಿ, ಇಬ್ಬರಿಗೂ ಎತ್ತರ ಇಲ್ಲ. ಸುಮ್ಮ ಮಲ್ಕೊಂಡು ಎದ್ದು ನೋಡ್ತೀನಿ, ಚಿಕ್ಕಬಾನವರ ಔಟ್ರದಾಗ ನಿಂತಿದ್ವಿ. ಅವಾಗ ಗೊತ್ತಾದ ಓದ್ತೀವಿ. ತುಮಕೂರದವ್ರ ಕ್ಷಮಿಸ್ಬಿಟ್ರಿಪ್ಪ, ನಿದ್ದೆ ಮಾಡೋಕೆ ಹೋಗಿ ಮಿಸ್ ಮಾಡಿಬಿಟ್ಟೆ. ಇದಾದ ವೀಕ್ಲಿ ಎಕ್ಸ್ಪ್ರೆಸ್ ಐತೈತಿ ಇಲ್ಲಿ. ಪ್ಲಾಟ್ಫಾರ್ಮ್ ನಂಬರ್ 10 ಆ ಸೈಡ್ ಇದ್ರೊಳಗೆ ನೋಡ್ರಿ ಇಲ್ಲ, ನೋಡ್ರಿ ಇಲ್ಲ. ಹಾಂ, ಜೋಧ್ಪುರ ಏನ್ರಿ? ಹಾಂ, ಜೋಧ್ಪುರ ಅಜ್ಮೇರ್. ಹೇಳ್ದಂಗೆ ಮುಷ್ಟೆಚ್ಚದ ಓಷನ್ ಫೇಸ್ ವಾಶ್ ಟ್ರೈ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಲಿಂಕ್ಸ್ ಬೇಕಂದ್ರೆ ನಿಮಗೆ ಕಾಮೆಂಟ್ ಸೆಕ್ಷನ್ ಪಿನ್ನ ಮತ್ತು ಡಿಸ್ಕ್ರಿಪ್ಷನ್ನಾಗ ಸಿಗ್ಬಿಡತ್ರಿ. ಹೋಗಿ ಒಮ್ಮೆ ಚೆಕ್ಔಟ್ ಮಾಡಿರಿ. ಇಲ್ಲಿ ನೋಡ್ರಿ, ಇಲ್ಲೇ ಈಗ ಎಂಟ್ರ್ ಆಗತೈತಿ MGR ಚೆನ್ನೈ ಸೆಂಟ್ರಲ್ ಮೈಸೂರಿಗೆ ಹೋಗುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್. ಇದು ಹಳ್ಳಿ ಮನೆ ಅಂತೇಳಿ ರೆಸ್ಟೋರೆಂಟ್ ಐತಲ್ರಿ, ಇದ್ರ ಬಾಜುಕ. ಪ್ಲಾಟ್ಫಾರ್ಮ್ ನಂಬರ್ 8ರಿಂದನೇ ನಿಮಗೆ ಎಕ್ಸಿಟಿಗೆ ಆಟೋ ಸಿಕ್ಬಿಡ್ತಾವೆ. ನೀವು ಬೇಕಾದ್ರೆ ಇಲ್ಲಿಂದನೂ ಡೈರೆಕ್ಟ್ ಹೋಗೋದು. ಹೆವಿ ಡೈಲಿ ಪ್ಯಾಕ್ ಬರ್ತಾ ನೀವು 16 ಕೋಚ್ ವಂದೇ ಭಾರತ್. ಈಗ C10 ಆಡ್ತು ನೋಡ್ರಿ. ಶಿವಮೊಗ್ಗ ಜನಶತಾಬ್ದಿ ಎಕ್ಸ್ಪ್ರೆಸ್ ಫೈನಲ್ ಬಂದು ತಲುಪೈತ್ರಿ. ಈಗ KSR ಬೆಂಗಳೂರು ಸಿಟಿ ಜಂಕ್ಷನಿಗೆ ಡಿಲೇ ಆಗೈತಿ 7 ನಿಮಿಷ. ಇನ್ನೂ 15 ನಿಮಿಷ ನಾವು ಲಘುನ ಬರ್ತಿದ್ವಿ. ಡಿಲೇ ಮಾಡಿರೋ ಔಟ್ರದಾಗ. ಮಸ್ತ್ ಫಾಸ್ಟೆಸ್ಟ್ ಟ್ರೈನ್. ನೀವೇನಾರ ಶಿವಮೊಗ್ಗದಿಂದ ಬರತ್ತಾರಂದ್ರೆ ಮತ್ತೊಂದಷ್ಟು ಜನದ ಫೇವ್ರೇಟ ಮತ್ತು ಕಂಪಲ್ಸರಿ ಟ್ರೈನ್ ಇರುತ್ತೆ ರೀ. ಫಿಕ್ಸ್ ಇದನ್ನ ತೋತಿರ್ತಾರೆ. ನೀವು ಯಾರ್ಯಾರು ತೋತಾರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನಾವು ಇಲ್ಲಿಂದ ಹೋಗ್ತೇವೆ. ಇನ್ನು ನೆಕ್ಸ್ಟ್ SMT ಮುರುಡೇಶ್ವರ ಮಾಡಕ್ಕೆ ಕನ್ಫರ್ಮ್ ಆಗೈತೆ ರೀ ಸೀಟ. ನಾನು ನಿಮ್ಗೆ ಇನ್ನೇನು ಹೇಳಿದ್ದೆಲ್ಲ, ಸೋನು ಬಾಯರ ಟಿಕೆಟ್ ಹೊಡೆದು ಬಿಟ್ಟಿದ್ರೆ. ಆಮೇಲೆ ನೀವು ಸಾರಿ SMT ಮುರುಡೇಶ್ವರ ಟ್ರೈನ್ ಐತಿ. ಬಟ್ ಇದಕ್ಕಿಂತ ಮೊದಲು ನಿಮಗೆ ಬರುತ್ತೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ನಿಮ್ಮ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ. ಮಾತು